ಯಾವ ಹೀರೋ ಜೊತೆ ತೆರೆ ಹಂಚ್ಕೋಬೇಕು ಅಂತ ಕನ್ನಡದಲ್ಲಿ ಯಾವ ಹೀರೋ ಜೊತೆ ನಾನು ಆ್ಯಕ್ಟ್ ಮಾಡಲೇಬೇಕಪ್ಪ, ಸ್ಕ್ರೀನ್ ಶೇರ್ ಮಾಡಲೇಬೇಕು ಅಂತ ಆಸೆ ಇದೆ ನಿಮಗೆ ಅಂತ ಹೇಳಿ? ಹಾಂ, ಎಲ್ಲರೂ ಆ್ಯಕ್ಚುಲಿ ಆ ಥರ ಚೂಸ್ ಮಾಡೋದಕ್ಕಾಗಲ್ಲ. ತುಂಬಾ ಕಷ್ಟ ಆ್ಯಕ್ಚುಲಿ. ಐ ಡೋಂಟ್ ನೋ, ಈ ಥರ ಕೇಳಿದ್ರೆ ತುಂಬ ಟ್ರಿಕ್ಕಿ ಅನಿಸುತ್ತೆ. ಐ ರಿಯಲಿ ಲವ್ ಟು ವರ್ಕ್ ವಿತ್ ಎವ್ರಿಬಡಿ. ಪಿಕ್ ಮಾಡೋದಕ್ಕಾಗೋದೇ ಇಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಹೆಂಗೆ ಪಿಕ್ ಮಾಡಲಿ? ಐ ಕಾಂಟ್ ಪಿಕ್. ಸೂಪರ್. ಸ್ಕಿನ್ ಕೇರ್ ಎಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ, ತುಂಬ ಗ್ಲೋ ಸ್ಕಿನ್ ಕೇರ್ ಹೇಗೆ ಮಾಡ್ತೀರಾ? ನಾವು ಸ್ವಲ್ಪ ನಿಮ್ಮ ಟಿಪ್ಸ್ಗಳನ್ನ ಕೇಳೋಣ ಅಂತ. ನೀರು ಚೆನ್ನಾಗಿ ಕುಡಿಬೇಕು. ಆಮೇಲೆ ಐ ಥಿಂಕ್ ನಮ್ಮ ಮಮ್ಮಿ ನನಗೆ ತುಂಬ ಜ್ಯೂಸ್ ಮಾಡಿಕೊಡ್ತಾರೆ. ಮೇ ಬಿ ಆ ಜ್ಯೂಸಿಂದನೇ ಅನಿಸುತ್ತೆ, ಹೇಳ್ದಂಗೆ ABC ಜ್ಯೂಸ್ ಮಾಡಿಕೊಡ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಇನ್ ಕೇಸ್ ನಾನು ಏನಾದ್ರು ಮಲಗಿದ್ರೆ ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ಮಲ್ಕೊ ಅಂತ ಅಂತಾರೆ. ಸೊ ಮೇ ಬಿ ಅದು ಆ ಥರ. ಆಮೇಲೆ ನಮ್ಮ ಮಮ್ಮಿ ಸ್ಕಿನ್ನು ಚೆನ್ನಾಗಿದೆ ಆ್ಯಕ್ಚುಲಿ. ಅವ್ರು ಮೇ ಬಿ ಹೆರಿಡಿಟಿನೂ ಇರ್ಬೋದು. ಓಕೆ, ಅವ್ರು ರೀಲ್ಸ್ ಮಾಡ್ತಿರ್ತಾರಲ್ಲ ಅಮ್ಮಂಗೆ ರೀಲ್ಸ್ಗೆಲ್ಲ ನೀವೇ ಸ್ಫೂರ್ತಿನ ಅಂತ ಹೇಳಿ ಡ್ಯಾನ್ಸ್ ಮಾಡೋದು ಅಥವಾ ಏನೆಲ್ಲ ಮಾಡ್ತಿರ್ತಾರೆ, ನಾವು ಅಬ್ಸರ್ವ್ ಮಾಡ್ತೀರಿ. ನಿಮ್ಗೆ ಕೇಳ್ತಾರ ಅಥವಾ ಅವರೇ ಮಾಡೋದು ಹೇಗೆ ಅಂತ? ಇಲ್ಲ, ನಮ್ಮ ಮಮ್ಮಿ ಹೇಳ್ತಿರ್ತಾರೆ ನಂಗೆ ಇಷ್ಟು ನಾನು ಮಾಡಲ್ಲ ಅಂತ. ನಾನೇ ಹೇಳ್ತೀನಿ ಮಮ್ಮಿ ಮಾಡಿ ಮಮ್ಮಿ, ಇಟ್ಸ್ ಓಕೆ, ಟೈಮ್ ಎಲ್ಲ ಪಾಸ್ ಮಾಡಿ. ಯಾಕಂದರೆ ಮಮ್ಮಿ ಮನೇಲಿ ಒಬ್ಬರೇ ಇರ್ತಾರೆ, ಏನು ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆ? ಓಕೆ, ಏನಾದರೂ ಸುಮ್ಮನೆ ಮಮ್ಮಿ ಮಾಡಿ, ಅಷ್ಟು ಸ್ಯಾರಿ ಇದೆ ಏನಾದರೂ ಹಾಕ್ಕೊಂಡು ಸುಮ್ಮನೆ ರೀಲ್ ಮಾಡಿ, ಏನಾಗಲ್ಲ ಅಂತ ಅಂತಿರ್ತೀನಿ. ಆಮೇಲೆ ನಮ್ಮ ಮಮ್ಮಿಗೆ ಹಳೆ ಸಾಂಗ್ಸ್ ಎಲ್ಲ ತುಂಬ ಇಷ್ಟ, ಸೊ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಎಸ್, ಫೈನಲಿ ನವಂಬರ್ ಏಳಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಐ ಆಮ್ ಗಾಡ್. ನಿಮ್ಮ ಡ್ಯಾನ್ಸ್ ಕೂಡ ಇದೆ. ಜನರಿಗೆ ಬನ್ನಿ ಇದರಲ್ಲಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ, ನಮ್ಮನ್ನು ಬಿಗ್ ಸ್ಕ್ರೀನಲ್ಲಿ ನಮ್ಮನ್ನು ಡ್ಯಾನ್ಸ್ ನೋಡೋದೇ ಥ್ರಿಲ್ ಅಂತ ಹೇಳೋದಿದ್ರೆ ಹೇಗೆ ಹೇಳ್ತೀರಾ? ಹೌದು, ಆ್ಯಕ್ಚುಲಿ ಐ ಆಮ್ ವೆರಿ 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 ಎಕ್ಸೈಟೆಡ್ ಬಿಗ್ ಸ್ಕ್ರೀನಲ್ಲಿ ನನ್ನ ನೋಡೋದಕ್ಕೆ. ಆ್ಯಕ್ಚುಲಿ ಮೂವೀಸ್ ಎಲ್ಲ ಮಾಡ್ತಾ ಇದ್ದೀನಿ, ಬಟ್ ಹಂಗೆ ನೋಡಿದ್ರೆ ಈ ಮೂವಿಯಿಂದ ನಾನು ಫಸ್ಟ್ ಟೈಮ್ ಬಿಗ್ ಸ್ಕ್ರೀನಲ್ಲಿ ಬರ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. November 7th ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ಬನ್ನಿ ನೋಡಿ, ಆ್ಯಂಡ್ ನನ್ನ ಪರ್ಫಾರ್ಮೆನ್ಸು ನೋಡಿ ಹೆಂಗೆ ಇಷ್ಟ ಆಯಿತು ಅಂತ ನಿಮ್ಮ ಫೀಡ್ಬ್ಯಾಕ್, ರಿವ್ಯೂ ಎಲ್ಲ ಕೊಡಿ. ಆ್ಯಂಡ್ ಮೂವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಟೈಟಲ್ ನೋಡಿದ್ರೆ ಕ್ಯೂರಿಯಾಸಿಟಿ ಬರುತ್ತೆ. ಐ ಆಮ್ ಗಾಡ್, ಏನಕ್ಕೆ ಐ ಆಮ್ ಗಾಡ್ ಅಂತ ಇದೆ ಅಂತಲೇ ಕ್ಯೂರಿಯಾಸಿಟಿ ಇದೆ. ಸೊ ಎಲ್ಲರೂ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ.